ದಶಮಾಂಶನ ಮಾಡ್ರಿ ಸರಳ ರೀತಿಯೊಳಗೆ ಹೆಂಗೆ ಮಾಡಬೇಕು, ಕನಿಷ್ಠ ರೂಪಕ್ಕೆ ತಂದು ಹೆಂಗೆ ಮಾಡ್ಬೇಕು ಅನ್ನೋದೆಲ್ಲ ತೋರಿಸ್ತು. ನಿಮ್ದು ಮಾಡೋದಾದ್ರಿಂದ ಬೋರ್ಡ್ ಕಡೆ ನೋಡಿ ಇಂಥ ಗಣಿತ ಕಣ್ಣಿಗೆ ಸರಳ ಕಾಣಿಸ್ತಾವೆ, ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇರ್ತಾವೆ. ಯಾಕಂದ್ರೆ ದಶಮಾಂಶ ಪರ್ಫೆಕ್ಟ್ ಮಾಡ್ಬೇಕು ನೀವು. ಯಾಕಂದ್ರೆ ಬಾಗ್ ಹೋಗು ಎಲ್ಲರೂ ಮಾಡ್ತಿರ್ತಾರೆ. ಇಂಥವು ದಶಮಾಂಶ ಮಾಡೋದು ಭಾಳ ವಿಚಾರ ಮಾಡಿ ಮಾಡೋದಿರ್ತದೆ. ಲಕ್ಷ ಕೊಟ್ಟು ನೋಡಿರಿ 1.5 ಭಾಗಿಲೆ 12 ಇದರ ದಶಮಾಂಶ ಎಷ್ಟು 10. ನೋಡಿ ಇದನ್ನು 3 4 12 3 5 15 4 5 ಇನ್ನೋಡು 5 1 5 2 ಬರೋಬ್ಬರಿ 1 8 ಬಂತು. ಇದನ್ನು ದಶಮಾಂಶದಾಗ ಮಾಡಬೇಕೀಗ ನೀವು. 1/8 0.8 1 8 2 ಉಳಿತು, 1 0 ತಗೋಬೋದು. 8 2 16 4 ಉಳಿತು, 1 0 ತೊಗೊಳಿಕ್ಕೆ ಪರ್ಮಿಷನ್ ಇರ್ತದೆ. 8 5 40 ನೋಡಿ 0 0 1 8 ಎಷ್ಟು 0.125 ಏನಿದೆ ನೋಡಿ. 9.2 ಸರಾಸರಿ 16 ಇದರ ಸ್ಥಾನ ಬೆಲೆ ಎಷ್ಟು 10 ನೋಡು. 4 2 8 4 4 16 4 2 8 4 3 12 ಎಷ್ಟು ಬಂತು 23 10 4 40. ಈ 23ಕ್ಕೆ 40ಕ್ಕೆ ಭಾಗಿಸ್ಬೇಕು ಅಂದ್ರೆ ದಶಮಾಂಶ ಬರ್ತಾವೆ. 23/40 ನೋಡಿ 0.4 5 200 ಎಷ್ಟು ಉಳಿತು 30 ಉಳಿತು. 1 0 ತೊಗೊಳಿಕ್ಕೆ ಪರ್ಮಿಷನ್ ಇರ್ತದೆ ದಶಮಾಂಶದಾಗ. 2 ತೊಗೊಳಿಕ್ಕೆ ಇರಂಗಿಲ್ಲ. 4 7 280 ಎಷ್ಟು ಉಳಿತು 20 ಉಳಿತು. 1 0 ತೊಗೊಳಿಕ್ಕೆ ಪರ್ಮಿಷನ್ ಇರ್ತದೆ. 4 5 45 200 0 0 0 23 ಬರೋಬ್ಬರಿ 0.575 ಈಗ ಈ ಲೆಕ್ಕ ಮಾಡಿ 8.016 ಸರಳವಾಗಿ 24 ಗುಂಡೆ 1000 ನೋಡ್ರಿ. 4 6 24 4 2 8 0 ಇದು 0 4 4 16. ಈಗ ನೋಡಿ 4 2 6 ಕೊನೆಗೆ ಸಮಸಂಖ್ಯದ ಭಾಗ ಹೋಗ್ತದೆ. 6 1 6 3 18 2 ಉಳಿತು. 6 3 18 2 ಉಳಿತು. 6 4 24 ಬರೋಬ್ಬರಿ 334 ಡಿವೈಡೆಡ್ ಬೈ 1000 ಡೆಸಿಮಲ್ ಬರೋಬ್ಬರಿ ಏನು 0.334 11.25 ಭಾಗಿಲೆ 15 ಗುಂಡ್ಲೆ 100 ನೋಡಿ 5 ಭಾಗ ಹೋಗ್ತದೆ. 5 3 5 2 10 5 2 10 5 2 10 5 5 25 5 3 15 5 2 10 5 2 10 5 5 25 2 2 4 1 5 9 3 ಹೋಗ್ತದೆ. 3 3 7 21 3 5 15 75 ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು ದಶಮಾಂಶದ ಇದರದ್ದು ಉತ್ತರ ಎಷ್ಟು ಬರ್ತದೆ 0.75 ಬರ್ತದೆ. ಇವೆಲ್ಲ ನೋಡಿ ಆನ್ಸರ್ ಎಲ್ಲ ನೋಡಿ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇದು ನೋಡಿ ಇದು ಆನ್ಸರ್ ದಶಮಾಂಶದ ಇದು ಆನ್ಸರ್. ಆಮೇಲೆ ಇಲ್ಲಿ ನೋಡಿ 0. ಎಷ್ಟು 334 ಇದ್ರದ್ದು ಎಷ್ಟು ಬಂತು 0.75. ಉತ್ತರ ಕರೆಕ್ಟ್ ಅದ ಇಲ್ಲ ಹೇಳೋದನ್ನು ಚೆಕ್ ಮಾಡ್ಕೊಂಡು ಒಂದನೇದು ಎಲ್ಲ ನೋಡಿ ಹೇಳ್ಬೇಕಾಗ್ತದೆ.
ಯಾಕೆ ಗಡಿಬಿಡಿ ಮಾಡಬೇಡ್ರಿ. ಹಾಂ, ಸರಾತಿಗೆ 15 ಭಾಗಿಲೆ 1.5 ಭಾಗಿಲೆ 0.125 0.575 0.334. ಆಮೇಲೆ ನೋಡೋಣ ಎಲ್ಲೆಲ್ಲಿಗೆ ಬಂದದ. ಆಮೇಲೆ ನೋಡು ಅದರದ್ದು ಎಷ್ಟು ಬಂದದಂದ್ರೆ 8 0 16 ಭಾಗಿಲೆ 24, ಅದರದ್ದು 0.334. 11.25 ಭಾಗಿಲೆ 15 ಈಜ್ಕೊಳ್ತು ಅದರದ್ದು ಉತ್ತರ ಎಷ್ಟು ಬಂದದಂದ್ರೆ 0.75. ಕರೆಕ್ಟ್. ಇಷ್ಟು ಅರ್ಥ ಮಾಡ್ಕೊಂಡ್ಬಿಟ್ರೆ ಮುಗೀತು ನೋಡ್ರಿ. ಎಲ್ಲ ಬೇಕಾದಂಥ ಲೆಕ್ಕಗಳಿರಲಿ ನಿಮ್ಗೆ ದಶಮಾಂಶ ಮಾಡ್ಲಿಕ್ಕೆ ಬರ್ತವೆ. ಸರಿಯಾಗಿ ನೋಡಿಕೊಂಡು ಮುಂದಿನ ಗಣಿತ ನೋಡ್ರಿ.